ಶಿವರು ಇವತ್ತು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. 28 ರೂಪಾಯಿ ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಹಿಂದೆ ಸರ್ಕಾರ ಬಂದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಆ ಮಾತಿಗೆ ತಕ್ಕಂತೆ ನಾವು ಹೋಗಿ ಮನವಿ ಮಾಡಿದ್ವಿ. ಅವತ್ತಿದ್ದ ಮಂತ್ರಿಗಳು ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಕೊಡಲಿಲ್ಲ. ರಾಜಕೀಯ ಮಾಡಿದ್ವಿ. ಅಕ್ಕಿಗೆ ಬಂದಿದೆ 1 ಕೆಜಿಗೆ 12ರಿಂದ 15 ರೂಪಾಯಿ ಲಾಸ್ ಮಾಡಿ ಸಾರ್ವಜನಿಕರ ಹಣ ಕೇಂದ್ರದ ಬೊಕ್ಕಸಕ್ಕೆ ಲಾಸ್ ಮಾಡಿ ಇವರು ಇವತ್ತು ಈ ಅಕ್ಕಿಯನ್ನು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಆ ಅಕ್ಕಿ ಮಾರಾಟ ಮಾಡದಿದ್ರೆ 1,50,00,000 ಟನ್ಗೆ ಎಷ್ಟು ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಆ ಲಾಸ್ನಲ್ಲಿ 28 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹಿಂದೆ 18-19 ಕೊಟ್ಟರು, ಅಲ್ಲಿ ಖರ್ಚಾಗಲಿಲ್ಲ. ಈಗ ಎಲ್ಲರಿಗೂ ಕೂಡ 28 ರೂಪಾಯಿ. ಎಷ್ಟು ಜನ ಕೊಡ್ತಾರೆ ಇವರು? ಆ ಏನು ಬಫರ್ ಸ್ಟಾಕ್ ಇದೆ ಆಗೋರು ಕೊಡ್ತಾರೆ, ಆಮೇಲೆ ಇವರು ಅಕ್ಕಿ ಕೊಡೋದೆ. ನಾವು ಕೇಳಿದಾಗ ಕೊಡಲಿಲ್ಲ. ಈ ದೇಶದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿ ಇವತ್ತು ರೈತರಿಗೆ 40 ರೂಪಾಯಿ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ 40 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಇವರು 28 ಬರ್ತಾ ಇದ್ದಾರೆ. ಈ ದೇಶದ ಬೊಕ್ಕಸಕ್ಕೆ ಲಾಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾಧ್ಯಮದಲ್ಲಿ ಮನವಿ ಮಾಡ್ತಾರೆ.